ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನೀವು ನನಗೆ ಹೂ ಕೊಟ್ಟಿದ್ದು ನೋಡಿ, ಇವಿಷ್ಟನೇ ಅದ್ಯಾವರು ನನಗೆ ಮೋಸ ಮಾಡಿಬಿಟ್ಟ. ನೀವು ಹೂವಿನ ಮಳೆ ಸುರಿಸೋ ಮೂಲಕ ಅಕ್ಕಂಗೆ ಒಪ್ಪಿಗೆ ಅಂತ ಉತ್ತರ ತಿಳಿಸಿದ್ರಿ ಅಲ್ವಾ? ಏನ್ ಮಾತಾಡ್ತಾ ಇದ್ದೀರಾ ನೀವಿಬ್ರು? ನಾನ್ ಯಾವ್ದಕ್ಕೂ ಒಪ್ಪಿಗೆ ಕೊಟ್ಟಿಲ್ಲ. ಡ್ಯಾನ್ಸ್ ಮಾಡೋ ಹುಚ್ಚಗಂತೂ ಖಂಡಿತವಾಗ್ಲೂ ಅಲ್ಲ. ಅಕ್ಕ ನಿಮಗ್ ಮಾತು ಕೊಟ್ಟಾಗಿಂದ ಅವಳವಳ ಕನ್ಸನ್ನೇ ಮರ್ತ್ಬಿಟ್ಟಿದ್ಲು. ಅವತ್ತು ಅಪ್ಪ ಏನ್ ಸಾಲ ತೀರ್ಸಕ್ಕೋಸ್ಕರ ಅವಳು ಡ್ಯಾನ್ಸ್ಗೆ ಹೋಗಿದ್ದು ನೋಡಿ. ಈಗ ಆಗೈತಾಗೋಯ್ತು. ಈ ವಿಷಯ ನಮ್ಮ 3 ಜನರಲ್ಲೇ ಇರ್ಲಿ. ನೀವು ಅಕ್ಕನ್ನ ತುಂಬಾ ಪ್ರೀತಿ ಮಾಡ್ತೀರಾ, ಅಕ್ಕನೂ ನಿಮ್ಮನ್ನ ತುಂಬಾ ಪ್ರೀತಿಸ್ತಾಳೆ. ನಿಮ್ಮಿಬ್ಬರ ಮಧ್ಯೆ ಖಂಡಿತವಾಗ್ಲೂ ನಾನು ಬರಕ್ಕಿಲ್ಲ. ನಾನು ಈಗ ಈ ತಾಳಿನ ಬಿಚ್ಕೊಟ್ಬಿಡ್ತೀನಿ, ನೀವು ಅಕ್ಕನ್ಗೆ ಹಾಕ್ಬಿಡಿ. ಆಗ ಈ ಗೊಂದಲ ಎಲ್ಲ ಇಲ್ಲಿಗೆ ಮುಗ್ದೋಗ್ತೈತೆ. ಏನ್ ಹೇಳ್ತಿದ್ಯಾ ಪೂರ್ವಿ? ಇದೇನು ಹುಡುಗಾಟನ? ನೋಡಿ ನಂದನ್ನವ್ರೆ, ಕುತ್ಕೊಂಡಿರೋ ತಾಳಿ ನಿಜವಾದ ತಾಳಿ, ಇದಕ್ಕೆ ಬೆಲೆ. ನನ್ ಕುತ್ಕೊಳ್ಳಾಯ್ತಲ್ಲ, ಇದು ನಕಲಿ. ಇದಕ್ಕೆ ಬೆಲೆ ಇಲ್ಲ. ಇವಳೇನಾರು ಇವಳು ಕುತ್ಕೆಯಿಂದ ತಾಳಿ ಬಂದ್ರೆ ನಿಮಗ್ ಶ್ರೇಯಸ್ಸಲ್ಲ ನಂದನವ್ರೆ. ಬೇಡ ಅಂತ ಹೇಳಿ. ಸತ್ಯ ಈಗ ನಿಮಗೂ ಗೊತ್ತಾಗೈತೆ. ಒಪ್ಕೊಳ್ಳೋಕ್ಕೆ ನಿಮ್ಗೆ ಕಷ್ಟ ಆದ್ರೂ ಪೂರ್ವಿನೇ ನಿಮ್ಗೆ ಹೇಳ್ದೆ, ನೀವಿಬ್ರು ಜೊತೆಗಿರ್ಬೇಕಾದವ್ರು, ದೂರ ಹೋಗ್ಬೇಕಾದವಳು ನಾನು. ಮತ್ತೆ ಮತ್ತೆ ಅದೇ ರಾಗ ಹಾಡಬೇಡ ಅಕ್ಕ. ನಾನಿದ್ರಲ್ಲಿ ಅಚಾನಕ್ಕಾಗಿ ಬಂದು ಸಿಕ್ಕಾಕೊಟ್ಟವಳು. ನಾನು ಹೆಂಗ್ ಬಂದೋ ಹಂಗೆ ಹಿಂದೆ ಕೊಟ್ಟೋಯ್ತೀನಿ. ನೀವಿಬ್ರು ಚೆನ್ನಾಗಿರಿ. ಇಲ್ಲ ಪೂರ್ವಿ, ಕುತ್ತಿಗೆಯಿಂದ ತಾಳಿ ತೆಗೆಯೋದು ಅಪಚಾರ ಕಣೆ. ಅಂತ ಕೆಲಸ ಮಾಡಬೇಡ. ನಂದನ್ನವ್ರ ಹೆಂಡತಿಯಾಗಿ ನೀನು ಅವ್ರ ಮನೆಗೆ ಹೋಗು, ಎಲ್ಲ ಸರಿ ಹೋಗ್ತೈತೆ. ಇಲ್ಲ ಅಕ್ಕ, ಆ ಮನೆ ನಿಂದು, ನಂದನ್ನವರು ನಿಂದವರು. ನಾನು ನಮ್ಮೂರ್ಗೆ ಹೊಂಟೋಯ್ತೀನಿ. ಅಪ್ಪಯ್ಯ ಬಂದ್ರು. ಅವ್ವ ಇಲ್ಲಿ ತಡ ಮಾಡ್ಬೇಡ, ಬೇಗ ಬೇಗ ಊಟಕ್ಕೆ ರೆಡಿ ಮಾಡು. ನಂಗೆ ಇನ್ನೂ ಅಷ್ಟು ತಡಿಯಕ್ಕಾಗಲ್ಲ. ಆಯ್ತು ಕಣವ್ವ. ಯಾಕೆ ಏಟೊಂದು ತಡ ಮಾಡಿರಿ? ಹೊಸಿ ಬೇರೇನು ಬರೋದಲ್ವಾ? ಮಗಿ ಹಸ್ಕೊಂಡ್ ಕುಂತೈತೆ. ಸರಿ ಕೊಡಿನಿ. ಎಲ್ರಿ ಅಕ್ಕಿ ರಾಗಿ ಬೇಳೆ ಏನನ್ನು ತರ್ಲಿಲ್ವಾ? ಮಾತಾಡ್ರಿ. ಪಾವ್ನಿ ಹೊಟ್ಟೆ ಹಸ್ವು ಅಂತ ಆವಾಗ್ಲಿಂದ ಕೇಳ್ತಾವಳೆ. ನಾನು ನೀವು ಬರ್ತೀರಾ? ತರಕಾರಿ ದಿನಸಿ ಎಲ್ಲ ತರ್ತೀರಾ? ಅಡುಗೆ ಮಾಡ್ಕೊಡ್ತೀನಿ ಅಂತ ಹೇಳಿ ಕೂರ್ಸಿರ್ನಿ. ಈಗ ಅವಳಿಗೆ ಏನ್ರಿ ಕೊಡೋದು? ನಾನು ಅವ್ರಸೇನು ಊಟ ಮಾಡಿ 3 ದಿನ ಆಗೈತೆ. ನೀವು ಅಕ್ಕಪಕ್ಕದ ಮನೆಯವ್ರ ಹತ್ರ ಯೋನು ಇಸ್ಕೋಬೇಡ ಅಂದಿದ್ರಿ. ಹಂಗೆ ನಾನು ಯೋನು ಕೇಳಿಲ್ಲ. ಅವ್ರತವ ಮನೆಯಾಗೋ ಯೋನು ಇಲ್ಲ. ಇಟ್ಟೊತ್ಗಲೆ ಅಂಗಡಿ ಮೇಲೆ ಪುಚ್ಚಿರುತ್ತೆ. ಏನ್ರಿ ಮಾಡೋದು? ಮಾತಾಡ್ರಿ. ಅವ್ರೆ ಅಂತೂ ಇಷ್ಟ ದಿನ ಮನ್ಸಲ್ಲಿದ್ದ ಸತ್ಯದ ಬೆಂಕಿ ಇವತ್ತು ಆಚೆ ಬಂತು. ಇನ್ನಿ ಬೆಂಕಿನ ಹೆಚ್ಚು ಮಾಡಬೇಡ. ಅಕ್ಕನ ಜೀವನನ ಸುಡಬೇಡ. ದಯವಿಟ್ಟು ಈ ಬೆಂಕಿನ ತಣ್ಣಗಾಗೋಂಗ್ ಮಾಡು.
ನಂದನವ್ರ ಜೊತೆ ಸುಖವಾಗಿ ಜೀವನ ನಡೆಸೋಂಗ್ ಮಾಡು. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ನಾನು ಮಾತ್ರ ಮತ್ತೆ ಆ ಮನೆಗೆ ಹೋಗಕ್ಕಿಲ್ಲ. ಇದೇ ಸರಿ ಅನ್ವದಿ ಅವ್ರ ಸರಿ ಅನ್ನೋದೇ ಆದ್ರೆ ನನ್ನನ್ನು ನಮ್ಮೂರು ಸೇರ್ಕೊಳ್ಳೋಂಗೆ ಮಾಡ್ಬಿಡು. ತಾಳಿನೂ ಏನು ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಇದಕ್ಕೂ ನೀನೇ ಒಂದು ದಾರಿ ತೋರಿಸ್ಬೇಕು. ಕ್ಷಮಿಸ್ಬಿಡೋದಿಲ್ಲ, ನನ್ನ ಕ್ಷಮಿಸ್ಬಿಡೋದನ್ನ ಕ್ಷಮಿಸ್ಬಿಡು. ಕ್ಷಮಿಸ್ಬಿಡಿ, ಏನಾಯ್ತಪ್ಪಯ್ಯ? ನನ್ನ ಕ್ಷಮಿಸ್ಬಿಡಿ, ನನ್ನೆಲ್ಲ ಕ್ಷಮಿಸ್ಬಿಡಿ. ಪಾಪಿ ನಾನು ನಮ್ಮನ್ನೆಲ್ಲ ಉಪವಾಸ ಇರಂಗ್ ಮಾಡ್ಬಿಟ್ಟೆ. ಪಾಪಿ ನಾನು ಇವನ್ನ ಬೀದಿ ಬೀದಿ ಅಲ್ದ್ಬಿಟ್ಟೆ. ಅಲ್ದು ಅಂದು ಸಾಕಾಗೋಗ್ಬಿಟ್ಟು. ಈ ಊರಿನ ಜನ ಮನುಷ್ಯರೇ ಅಲ್ಲ, ಒಬ್ರಿಗೂ ಕರುಣೆ ಅನ್ನೋದೇ ಇಲ್ಲ. ಒಂದು ಸಣ್ಣ ಸಹಾಯನೂ ಮಾಡೋಕ್ಕಾಗಲಿಲ್ಲ. ಏನಾದರೂ ಮಾಡಿ ಕೆಲಸ ಗಿಟ್ಟಿಸ್ಕೊಳ್ಳವ ಅಂತ ಕಂಪ್ನಿ ಅಲ್ಲದೆ ಅಂಗಡಿಗಳಿಗೆ ಹೋದೆ, ಬೇಡ್ಕಂಡೆ ಒಂದು ಕೆಲಸ ಕೊಡ್ರಿ ಅಂತ. ಯಾರೂ ಕೊಡಲಿಲ್ಲ. ಒಂದು ಬೆಳಗಾಸು ಹುಟ್ಟಲಿಲ್ಲ. ಕೊನೆಗೆ ನಿಮ್ಮೆಲ್ಲರ ಹೊಟ್ಟೆಗೆ ಒಂದಿಡಿ ಕಡಲೆಪುರಿ ತರಕ್ಕೂ ಆಗಲಿಲ್ಲ ನನ್ನ ಕೈನಲ್ಲಿ. ಒಂದು ಇಡೀ ಕಡಲೆಪುರಿನೂ ತರಕ್ಕಾಗಲಿಲ್ಲ ನನ್ನ ಕೈ. ಇಲ್ಲ ಇಲ್ಲ, ನನ್ನ ಟೈಮ್ ಚೆನ್ನಾಗಿಲ್ಲ. ರಾವ್ ಪಡ್ಕೊಂಡ್ಬಿಟ್ಟಿತ್ತು ನನಗೆ. ನನ್ನ ಟೈಮ್ ಚೆನ್ನಾಗಿಲ್ಲ. ಅಲ್ಲ, ನಮ್ಮೂರಿಗೆ ಹೆಂಗಿದ್ದೆ ನಾನು? ಬಡವ ಇರ್ಬೋದು, ಕೈ ತುಂಬ ಕೆಲಸ ಇತ್ತು, ಜೋಬ್ ತುಂಬ ದುಡ್ಡು. ನಿಮ್ಗೆ ಯಾರಿಗೂ ಒಂದಿಷ್ಟೇ ಹೆಚ್ಚು ಕಡಿಮೆ ಮಾಡ್ದಂಗೆ ನೋಡ್ಕೊಂಡಿದ್ದೆ ನಾನು. ನಿಮ್ಗೆ ಒಂದು ಸಣ್ಣ ನೋವು ಕೊಟ್ಟಿಲ್ಲ ನಾನು. ನನಗೆ ನಾನು ಮುಟ್ಟಿದ್ದೆಲ್ಲ ಮಣ್ಣು ಆಗ್ತಾ ಇದ್ದೆ. ಅರ್ಥ ಆಗ್ಬಿಡ್ತು ನನಗೆ. ನನ್ನ ಕೈಲಿ ಏನೂ ಆಗ್ತಾ ಇಲ್ಲ. ಸೋತಾಗ್ಬಿಟ್ಟೇನಿಲ್ಲ, ನಾನು ಸೋತಾಗ್ಬಿಟ್ಟೆ. ನನ್ನ ಕೈನಲ್ಲಿ ನಿಮ್ಮ ಒಟ್ಟಿಗೆ ಹಾಕಕ್ಕೆ ಒಂದು ಇಡೀ ಅಕ್ಕಿ ಥರ ಯೋಗ್ಯ ಥರ ಕಳ್ಕೊಂಬಿಟ್ಟೆ ನಾನು. ಭಾಗ್ಯತೆನೂ ಕಳ್ಕೊಂಬಿಟ್ಟೆ ನಾನು. ಅಯ್ಯೋ ಅಣ್ಣಯ್ಯ, ಯಾಕಣೆಯ ಹಿಂಗೆಲ್ಲ ಮಾತಾಡ್ತೀಯ? ಕೆಲಸ ಸಿಕ್ಲಿಲ್ಲ ಅಂದ್ರೆ ನೀತಾನೆ ಯೋದ್ ಮಾಡ್ತೀಯ? ಅಷ್ಟಕ್ಕೆ ಹಿಂಗೆಲ್ಲ ಅಳ್ತಾರ ಹೇಳು? ಒಂದೊಂದು ಸಮಯನೇ ಹಂಗೆ ನಮ್ಮನ್ನ ಸ್ಯಾನೆ ಪರೀಕ್ಷೆ ಮಾಡ್ತೈತೆ. ಆಟಿಕೆಯ ಸೋಲು ಒಪ್ಕೊಳಕ್ ಆಯ್ತದ? ಬಿಡು, ನಡಿ ಮನೆ ಒಳಗೆ ಹೋಗು. ಇಲ್ಲ, ನಿಮ್ಗೆಲ್ಲ ಉಣ್ಣಕ್ಕೂ ಕೂಸಿ ಅಕ್ಕಿನಾದ್ರೂ ತರ್ಬೇಕಾಗಿತ್ತು ನಾನು. ಅದು ನನ್ನ ಕೈನಲ್ಲಿ ಆಗಲಿಲ್ಲ. ನೋಡು, ನನ್ನ ಪುಟ್ಟ ಮುಖ ಹೆಂಗ್ ಬಾಡೋಗೈತೆ ನೋಡು. ಬಸ್ಕೊಂಡ್ಬಿಟ್ಟೈತಲ್ಲ ನನ್ನ ಪುಟ್ಟ. ಅಯ್ಯೋ. ರಾತ್ರಿ ಆಗೈತೆ, ಆದ್ರೂ ಪರವಾಗಿಲ್ಲ, ನಾನು ಬಸ್ ಹಿಡ್ಕೊಂಡು ಊರಿಗೆ ಹೊಂಟೋಯ್ತೀನಿ. ಎಲ್ರಿಗೂ ಎಲ್ಲ ಸತ್ಯ ಗೊತ್ತಾದ್ಮ್ಯಾಕು ನಾನು ಯಾವ ಮುಖ ಹೊತ್ಕೊಂಡಿಲ್ಲ ಇರಲಿ. ನಾನು ಇದ್ದಕ್ಕಿದ್ದಂಗೆ ಹೊಂಟೋದ್ರೆ ಅಕ್ಕನೆಲ್ಲರೂ ಯಾಕೆ ಅಂತ ಕೇಳ್ತಾರೆ. ಆದ್ರೂ ಪರವಾಗಿಲ್ಲ, ನಾನು ಮಾತ್ರ ಮತ್ತೆ ಆ ಮನೆಗೆ ಹೋಗಕ್ಕಿಲ್ಲ. ಅಯ್ಯೋ ಬಿಡ್ರಿ, ಹಾಗಿದೆ ಆಗೋಯ್ತು. ಹಿಂಗ್ ಬೀದಿನಾಗ ನಿಂತ್ಕೊಂಡು ಪಂಚಾಯ್ತಿ ಮಾಡಿದ್ರೆ ಜನ ನೋಡ್ತಾರೆ, ಸುಮ್ಮನೆ ಕಷ್ಟ. ಬನ್ನಿ ಹೋಗೋಣ. ಹೌದಣ್ಣ, ಏನೋ ಒತ್ತು ಮಾಡುವ ದೇವ್ರಿದ್ದಾನೆ. ನಡಿ ಒಳಗೆ. ಅವ್ವ, ಈಗ ತಿನ್ನಕ್ಕೆ ಏನು ಇಲ್ವಲ್ಲವ್ವ, ಈಗ ಏನ್ ಮಾಡೋದು? ಅದಕ್ಕೆ ನಮಗೆಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಪಾಪ ಈ ಮಗಿಗಾದ್ರೂ ಒಂದಿಡಿ ಅಕ್ಕಿ ಇದ್ರೆ.
ಹೆದರ್ಕೋಬೇಡಿ. ಏನೋ ಓಲ್ಡಿದ್ದು ಪಳ್ಳಿದ್ದು ಎಲ್ಲ ಸೇರಿಸಿ ಏನೋ ಒಂದು ಮಾಡ್ತೀನಿ. ಪೂರ್ವಿ ಎಲ್ಲಿ ಹೋಗಿದೆ? ರಾತ್ರಿ ಆಗಿದೆ, ಅದು ಒಬ್ಬಳೇ ಬಂದಿದ್ಯಾ? ಅದು ದೇವಸ್ಥಾನಕ್ಕೆ. ದೇವಸ್ಥಾನಕ್ಕೆ ಹೋಗ್ತಿದ್ಯಾ? ಅಲ್ಲ, ನೀನು ಒಬ್ಬಳೇ ಯಾಕೆ ಬಂದೆ? ಜೊತೆಲಿ ಯಾರನ್ನಾದ್ರೂ ಕರ್ಕೊಂಡು ಬರಬೇಕು ತಾನೇ? ಬೆಂಗಳೂರು ನಿನಗೆ ಹೊಸ್ತು, ಹೀಗೆಲ್ಲ ಒಬ್ಬೊಬ್ಬಳೇ ಓಡಾಡ್ಬಾರ್ದಮ್ಮ. ಸರಿ ಬಾ ಕಾರತ್. ಅಯ್ಯೋ, ನಾನು ಹಿಂಗೆ ಹೊಂಟಾಗ ಅಮ್ಮಾಜಿನೇ ನನ್ನ ಎದುರುಗಡೆ ಬರಬೇಕಿತ್ತ. ಈಗ ಏನಪ್ಪ ಮಾಡೋದು? ಬರೋಕ್ಕಿಲ್ಲ ಅನ್ನಂಗೂ ಇಲ್ಲ. ಈಗ ನಾನು ಮತ್ತೆ ಇವ್ರ ಮನೆಗೆ ಹೋಗ್ಬೇಕಾ? ಯಾಕಮ್ಮ, ಏನಾಯ್ತು? ಕಾರ್ ಹತ್ತು. ಇದ್ಯಾಕೆ ಈ ಬ್ಯಾಗ್ ತಂದಿದ್ಯಾ ದೇವಸ್ಥಾನಕ್ಕೆ? ಅಮ್ಮಾಜಿ, ಅದು ನಾನು ಊರಿಗೇನಾದ್ರೂ ಕಳಿಸೋದಿತ್ತಾ? ಯಾರಿಗಾದ್ರೂ ಹೇಳಿದ್ರೆ ಕಳಿಸ್ತಿದ್ರು. ನೀನು ಯಾಕೆ ದೇವಸ್ಥಾನಕ್ಕೆ ಈ ಬ್ಯಾಗ್ ತಂದಿದ್ಯಾ? ಸರಿ ಬಾ ಮನೆಗೆ ಹೋಗೋಣ. ನನ್ನವರೇ ಎಲ್ಲಿ ಹೋಗ್ತಿದ್ದೀರಾ ನಿಂತ್ಕೊಳ್ಳಿ. ನೀವು ಹಿಂಗೆ ಬೇಜಾರಲ್ಲಿ ಹೋಗ್ಬೇಡಿ, ನನಗೆ ಭಯ ಆಗ್ತೈತೆ. ಪ್ಲೀಸ್ ನನ್ನ ಫಾಲೋ ಮಾಡಬೇಡ. ನಿನ್ನ ಜೊತೆ ಮಾತಾಡಕ್ಕೆ ನನಗಿಷ್ಟ ಇಲ್ಲ. ಕೋಪ ಮಾಡ್ಕೋಬೇಡಿ ನಂದನವ್ರೆ. ಕೊಟ್ಟ ಮಾತಿಗೆ ತಪ್ಪಿ ನನ್ನ ಪ್ರೀತಿಗೆ ವಂಚನೆ ಮಾಡಿರೋ ನಿನ್ನ ಹತ್ರ ನನಗೇನು ಮಾತೆ? ಗೆಟ್ ಲಾಸ್ಟ್. ಹಂಗೆ ಹೇಳ್ಬೇಡಿ. ನಾನು ನಿಮಗೆ ಯಾವ ವಂಚನೆನೂ ಮಾಡಿಲ್ಲ ನಂದನವ್ರೆ. ನಾನು ನಿಮ್ಮ ಹತ್ರ ಎಲ್ಲ ಪೂರ್ತಿಯಾದ ವಿಷಯ ಹೇಳ್ತೀನಿ. ಆಮೇಲೆ ಬೇಕಿದ್ರೆ ನೀವು ಏನು ಬೇಕಾದ್ರೂ ನಿರ್ಧಾರ ತಗೊಳ್ಳಿ ನಂದನವ್ರೆ. ಅವತ್ತು ನಾನು ನಿಮ್ಮ ಹತ್ರ ಒಕ್ಕೆ ಕೇಳಿದೆ, ಆದರೆ ನಿಮಗೆ ನೆನಪಿಲ್ಲ ಅನ್ಸುತ್ತೆ. ನೆನಪಿಸ್ಕೊಳ್ಳಿ. ಅದೇ ಅಪ್ಪ ಹತ್ರ ಹೇಳಿದೆ ತಾನೇ ನಾನು ನಿನ್ನಿಂದ ಬರಬೇಡ ಅಂತ. ಜಸ್ಟ್ ಲೀವ್ ಮೀ ಅಲೋನ್. ಇಲ್ಲ ನಂದನವ್ರೆ, ನಾನು ನಿಮಗೆಲ್ಲ ಹೇಳಲೇಬೇಕು. ಅವತ್ತು ನಿಮ್ಮ ಒಕ್ಕೆ ಸಿಕ್ಕಿದ ಮೇಲೆ ನಾನು ಹೋಗಿದ್ದು. ಆದರೆ ಅಲ್ಲಿಗೆ ಹೋದ್ಮೇಲೆ ಆ ಕೆಟ್ಟ ಶೋಭರಾಜು ನನ್ನ ಮೋಸ ಮಾಡ್ದ. ವಾಪಸ್ ತಪ್ಪಿಸ್ಕೊಂಡು ಬರೋಕ್ಕೂ ಬಿಡ್ಲಿಲ್ಲ ಅವನು. ಅಲ್ಲಿಂದ ಹೇಗೋ ಕಷ್ಟಪಟ್ಟು ತಪ್ಪಿಸ್ಕೊಂಡು ಬರೋಷ್ಟರಲ್ಲಿ ಈ ಮದುವೆನೇ ಮುಗ್ದೋಗಿತ್ತು ನಂದನವ್ರೆ. ನೀನು ಆಡ್ತಿರೋ ಮಾತು ಏನಾದರೂ ಅರ್ಥ ಇದೆಯಾ? ಈಗಲೂ ನೀನು ಹೋಗಿದ್ದೇ ಸರಿ ಅಂತ ಸಾಧಿಸ್ತಿದ್ಯಾ ಹೊರತು ನೀನು ಹೋಗಿದ್ರಿಂದ ಆಗಿದ್ದ ಪರಿಣಾಮದ ಬಗ್ಗೆ ಚೂರು ಪಶ್ಚಾತ್ತಾಪನಿಲ್ಲ ಅಲ್ವಾ? ಅಲ್ಲ, ಅದು ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ ನಾನು. ನನಗೆ ಬುದ್ಧಿ ಇಲ್ಲ.